ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಚಿನ್ನ ವಸೂಲಿ ಮಾಡಿ ರಿಕವರ್ ಮಾಡಿ ಕಳ್ಳರ ಹತ್ರದಿಂದ ರಿಕವರ್ಸ್ನ ಒಂದು ಪ್ರೈವೇಟ್ ಲಾಡ್ಜಲ್ಲಿ ಇಟ್ಕೊಂಡು ಅವ್ರ ಹತ್ರ ಎಲ್ಲ ಕಂಪ್ಲೀಟ್ ಚಿನ್ನನ ರಿಕವರ್ ಮಾಡಿ ಬರೀ 295 ಗ್ರಾಮ್ ಚಿನ್ನನ ಮಾತ್ರ ಅಧಿಕೃತವಾಗಿ ತೋರಿಸಿದ್ದಾರೆ. ಇನ್ನು ಉಳಿಕೆ ಬಂಗಾರನ ಐಒಗಳು ಇನ್ಸ್ಪೆಕ್ಟರ್ ಆದಂಥ ಮಹಾಜನ್ ಅವರು ನುಂಗಿ ನೀರು ಕುಡಿದಿದ್ದಾರೆ. ಈ ಸಂಬಂಧ ನಾನಿವತ್ತು ಐಜಿ ಸಾಹೇಬ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದೀನಿ. ಸಮಾಜವನ್ನ ರಕ್ಷಿಸುವವರು, ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವವರು, ಹಾಗೆಯೇ ನಮ್ಮೆಲ್ಲರಿಗೂ ಕೂಡ ರಕ್ಷಣೆಯನ್ನ ನೀಡುವವರು ಪೊಲೀಸರು ಅಂತೇಳಿ ನಾವು ನಂಬ್ತೇವೆ. ನಮ್ಮ ಮನೆಗಳಲ್ಲಿ ಕಳ್ಳತನನೋ ದರೋಡೆನೋ ಆದ್ರೆ ನಾವು ತಕ್ಷಣವೇ ಹೋಗುವುದು ಪೊಲೀಸರ ಬಳಿ ನಮಗೆ ರಕ್ಷಣೆ ನೀಡಿ ನಾವು ಕಳ್ಕೊಂಡಿರುವಂತ ವಸ್ತುಗಳನ್ನ ನಮಗೆ ಮರಳಿ ಕೊಡಿಸಿ ಅಂತೇಳಿ ನಾವು ಅಂಗಲಾಚ್ತೇವೆ, ಬೇಡ್ಕೊಳ್ತೇವೆ. ಅದೇ ರೀತಿಯಾಗಿ ಸುಮಾರು 9 ಮನೆಗಳ್ಳತನಗಳ ಪ್ರಕರಣಗಳಲ್ಲಿ ಗ್ಯಾಂಗ್ ಒಂದು ಸಿಕ್ಕಿ ಬಿದ್ದಿತ್ತು. ಅವರಿಂದ ಬರೋಬ್ಬರಿ 2 kg ಚಿನ್ನವನ್ನ ರಿಕವರಿ ಮಾಡಿದ್ದಾರೆ. ಆದ್ರೆ ಪ್ರಕರಣದಲ್ಲಿ ತೋರಿಸಿದ್ದು ಮಾತ್ರ ಕೇವಲ 250 ಗ್ರಾಂ ಮಾತ್ರ. ಈ ಒಂದು ಗಂಭೀರ ಆರೋಪವನ್ನ ಸಾಮಾಜಿಕ ಕಾರ್ಯಕರ್ತ ಹಾಗೂ ವಕೀಲರು ಆಗಿರುವಂತ ವೆಂಕಟಾಚಲಪತಿರವರು ಬೆಂಗಳೂರು ಹೊರವಲಯ ಆನೇಕಲ್ ಉಪವಿಭಾಗದ ಸೂರ್ಯ ಸಿಟಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಜನ್ ರವರ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿ ಕೇಂದ್ರ ವಲಯ ಐಜಿ ಆದಂತಹ ಲಾಬುರಾಮ್ ರವರಿಗೆ ದೂರು ನೀಡಿದ್ದಾರೆ. ಲಾಬುರಾಮ್ ರವರು ಈ ದೂರಿಗೆ ಸ್ಪಂದಿಸಿ ಅಡಿಷನಲ್ ಎಸ್ಪಿ ಆಗಿರುವಂತಹ ನಾಗರಾಜ್ ರವರಿಗೆ ಈ ಒಂದು ಪ್ರಕರಣದ ತನಿಖೆ ನಡೆಸುವಂತೆ ಆದೇಶವನ್ನು ಕೂಡ ನೀಡಿದ್ದಾರಂತೆ. ಈ ಮಾತನ್ನ ಸಾಮಾಜಿಕ ಹೋರಾಟಗಾರರು ಮತ್ತು ವಕೀಲರು ಆಗಿರುವಂತಹ ವೆಂಕಟಾಚಲಪತಿ ರವರು ತಿಳಿಸಿದ್ದಾರೆ. ಏನಪ್ಪಾ ಇದು ಪ್ರಕರಣ, ಯಾರ ಮೇಲೆ ಈ ರೀತಿಯಾದಂತ ಗಂಭೀರ ಆರೋಪ ಇರ್ತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಸೂರ್ಯನಗರ ಆನೇಕಲ್ ಸಬ್ ಡಿವಿಷನ್ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಚಿನ್ನ ವಸೂಲಿ ಮಾಡಿ ರಿಕವರ್ ಮಾಡಿ ಕಳ್ಳರ ಹತ್ರದಿಂದ ಒಬ್ಬ ಕಳ್ಳ 9 ಮನೆನ ದರೋಡೆ ಮಾಡಿರ್ತಾನೆ. ಆ 9 ಜನರದ್ದು ಚಿನ್ನ ಸುಮಾರು 1.5 ಇಂದ 2 kg ಚಿನ್ನನ ರಿಕವರಿ ಮಾಡಿ ರಿಕವರಿ ಮಾಡೋಂಥ ಸಂದರ್ಭದಲ್ಲಿ ರಿಕವರ್ಸ್ನ ಒಂದು ಪ್ರೈವೇಟ್ ಲಾಡ್ಜಲ್ಲಿ ಇಟ್ಕೊಂಡು ಅವ್ರ ಹತ್ರ ಎಲ್ಲ ಕಂಪ್ಲೀಟ್ ಚಿನ್ನನ ರಿಕವರ್ ಮಾಡಿ ಬರೀ 295 ಗ್ರಾಮ್ ಚಿನ್ನನ ಮಾತ್ರ ಅಧಿಕೃತವಾಗಿ ತೋರಿಸಿದ್ದಾರೆ. ಹೌದು, ಇಲ್ಲಿ ಕಾಣುತ್ತಿರುವಂತಹ ಈ ಪೊಲೀಸ್ ಇನ್ಸ್ಪೆಕ್ಟರ್ ಹೆಸರು ಸಂಜೀವ್ ಮಹಾಜನ್. ಇವರು ಕಳೆದ 2 ವರ್ಷಗಳಿಂದಲೂ ಕೂಡ ಆನೇಕಲ್ ಉಪವಿಭಾಗದ ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಉಪವಿಭಾಗದಲ್ಲಿ ಅತಿ ಹೆಚ್ಚು ಕಳ್ಳತನಗಳು, ಅತಿ ಹೆಚ್ಚು ಅಪರಾಧ ಪ್ರಕರಣಗಳು ನಡೆಯುವಂತ ಪೊಲೀಸ್ ಠಾಣೆ ಯಾವ್ದಾದ್ರು ಇದ್ರೆ ಸೂರ್ಯ ಸಿಟಿ ಪೊಲೀಸ್ ಠಾಣೆ. ಇಲ್ಲಿ ಕಳ್ಳತನಗಳು, ಚೈನ್ ಸ್ನಾಚಿಂಗ್ಗಳು, ದರೋಡೆಗಳು ಅತಿ ಹೆಚ್ಚು ಪ್ರಕರಣಗಳು ನಡೀತಲೇ ಇರ್ತವೆ. ಕಳೆದ 5-6 ತಿಂಗಳಲ್ಲಿ ಸುಮಾರು 9ಕ್ಕೂ ಹೆಚ್ಚು ಮನೆಗಳಲ್ಲಿ ಕಳ್ಳತನ ಮಾಡಿದಂತ ಕಳ್ಳರ ಗ್ಯಾಂಗ್ ಒಂದು ಈ ಸಂಜೀವ್ ಮಹಾಜನ್ ರವರಿಗೆ ಸಿಕ್ಕಿ ಬೀಳುತ್ತೆ. ತಮಿಳುನಾಡು ಮೂಲದ ಸುಧಾಕರನ್ ಅಂಡ್ ಗ್ಯಾಂಗ್ 9 ಮನೆಗಳಲ್ಲಿ 2 kg ಚಿನ್ನ ಕದ್ದು ಪರಾರಿಯಾಗಿರ್ತಾರೆ. ಈ ಒಂದು ದೂರುಗಳು ಕೂಡ ಠಾಣೆಯಲ್ಲಿ ದಾಖಲಾಗಿರುತ್ತೆ. ಇದನ್ನ ಬೆನ್ನತ್ತಿದಂತ ಸೂರ್ಯ ಸಿಟಿ ಪೊಲೀಸ್ ಠಾಣೆಯ ಕ್ರೈಮ್ ಟೀಮ್ ಮತ್ತು ಇನ್ಸ್ಪೆಕ್ಟರ್ ಸಂಜೀವ್ ಮಹಾಜನ್ ಕೊನೆಗೂ ಕೂಡ ತಮಿಳುನಾಡು ಮೂಲದ ಸುಧಾಕರನ್ ಅಂಡ್ ಗ್ಯಾಂಗ್ ನ ಕೆಡ್ಡಾಗಿ ಕೆಡುತ್ತಾರೆ. ಆನಂತರ ಅವರನ್ನ ತೆಗೆದುಕೊಂಡು ಬಂದು ಖಾಸಗಿ ಲಾಡ್ಜ್ ನಲ್ಲಿ ಇರಿಸಿ ಅವರಿಗೆ ಪೊಲೀಸ್ ಭಾಷೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಅವರಿಂದ ಬರೋಬ್ಬರಿ 2 kg ಚಿನ್ನವನ್ನ ಮತ್ತು ಲಕ್ಷ ಹಣವನ್ನ ರಿಕವರಿ ಮಾಡಿದ್ರಂತೆ. ಕೇವಲ 250 ಗ್ರಾಂ ಮಾತ್ರ ದಾಖಲೆಗಳಲ್ಲಿ ತೋರಿಸಿ ಉಳಿದಂತಹ 1 kg 750 ಗ್ರಾಂ ಚಿನ್ನವನ್ನ ಮತ್ತು ಲಕ್ಷ ಹಣವನ್ನ ನುಂಗಿದ್ದಾರೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಸಾಮಾಜಿಕ ಹೋರಾಟಗಾರರು ಹಾಗೆಯೇ ವಕೀಲರು ಆಗಿರುವಂತಹ ವೆಂಕಟಾಚಲಪತಿರವರು ಮಾಡೋದು ಹೀಗೆ. ಇನ್ನು ಉಳಿಕೆ ಬಂಗಾರನ ಐಒಗಳು, ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಕ್ರೈಮ್ ಟೀಮು ಹಾಗೂ ಇನ್ಸ್ಪೆಕ್ಟರ್ ಆದಂಥ ಮಹಾಜನ್ ಅವರು ನುಂಗಿ ನೀರು ಕುಡಿದಿದ್ದಾರೆ. ಈ ಸಂಬಂಧ ನಾನಿವತ್ತು ಐಜಿ ಸಾಹೇಬ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದೀನಿ. ಸೊ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ASP ನಾಗರಾಜ್ ಸಾಹೇಬ್ರಿಗೂ ಹೇಳಿದ್ದಾರೆ. ಅವರು ಆಲ್ರೆಡಿ ಮೋಹನ್ ಸಾಹೇಬ್ರಿಗೆ DSP ಅವರಿಗೆ ಮಾತಾಡಿದ್ದಾರೆ. ಕ್ರಮ ತಗೊಳ್ತಾರೆ ಅನ್ನೋ ನಂಬಿಕೆ ಇದೆ. ಒಟ್ಟಲ್ಲಿ ನಾವು ಕಳ್ಕೊಂಡಂತ ವಸ್ತುಗಳನ್ನ ಹೇಗೋ ಪೊಲೀಸ್ನವರು ನಮಗೆ ಅದನ್ನ ರಿಕವರಿ ಮಾಡಿ ಕೊಡ್ತಾರೆ, ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ತಾರೆ, ಕಾನೂನನ್ನ ಕಾಪಾಡ್ತಾರೆ ಅನ್ನುವಂತ ಪೊಲೀಸ್ನವರೇ ಹೀಗೆ ಕಳ್ಳನ ಬಳಿಯೇ ಕಳ್ತನ ಮಾಡ್ಬಿಟ್ಟು ಸಾಮಾನ್ಯ ಜನರಿಗೆ ಯಾಮಾರಿಸಿದ್ರೆ ಏನಂತ ಹೇಳ್ಬೇಕು? ಪೊಲೀಸ್ ಇಲಾಖೆ ಮೇಲೆ ಇರುವಂತ ಗೌರವಕ್ಕೆ ಚ್ಯುತಿ ಬರೋದಿಲ್ವಾ? ಈ ರೀತಿಯಾದಂತ ಕೆಲಸವನ್ನ ನೋಡಿ ಯೋಚಿಸಿ ಮಾಡ್ಬೇಕಲ್ವಾ? ಪ್ರಾಮಾಣಿಕತೆಯನ್ನ ಮೆರಿಬೇಕಲ್ವಾ? ಆದ್ರೆ ಇನ್ಸ್ಪೆಕ್ಟರ್ ಅವರು
ಆ ರೀತಿ ತಪ್ಪುದಾರಿ ಹಿಡಿದ್ಬಿಟ್ರ ಎನ್ನುವಂತ ಅನುಮಾನ ಈಗ ತನಿಖೆ ಆದ್ಮೇಲಷ್ಟೇ ಬೆಳಕಿಗೆ ಬರಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.